ನಮಸ್ಕಾರ. ಕರ್ನಾಟಕದ ಮೋದಿ ಆಗ್ತಿದ್ದಾರಾ ಡಿ ಕೆ ಶಿವಕುಮಾರ್? ಬಿಜೆಪಿಯ ಬ್ರಹ್ಮಾಸ್ತ್ರವನ್ನ ಕಿತ್ಕೊಂಡಿದ್ದಾರೆ ಕನಕಪುರ ಬಂಡೆ. ಹಾಗಾದ್ರೆ ನರೇಂದ್ರ ಮೋದಿ ಅವರ ಹಾದಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನಡೀತಿದ್ದಾರಾ? ಬಿಜೆಪಿಯಿಂದ ಡಿ ಕೆ ಶಿವಕುಮಾರ್ ಅವರು ಕಿತ್ಕೊಂಡಿರುವಂತಹ ಬ್ರಹ್ಮಾಸ್ತ್ರ ಏನು? ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ದಂಡು. ವೀಕ್ಷಕರೇ, ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕದ ನಂತರ ಹಲವು ಲೆಕ್ಕಾಚಾರಗಳು ಬದಲಾಗ್ತಾ ಇದೆ. ರಾಜಕೀಯವಾಗಿ, ಸಾಮಾಜಿಕವಾಗಿ ದೊಡ್ಡ ದೊಡ್ಡ ಬದಲಾವಣೆಗಳಾಗುವ ಸಾಧ್ಯತೆಗಳನ್ನ ತಳ್ಳಿ ಹಾಕಂಗಿಲ್ಲ. ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿಯಲ್ಲಿ ಕುಳಿತುಕೊಳ್ತಾ ಇದ್ದಂತೆ ಬಿಜೆಪಿಯ ಬ್ರಹ್ಮಾಸ್ತ್ರವೊಂದು ಕಾಂಗ್ರೆಸ್ಗೆ ಹೆಲ್ಪ್ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಏನದು ಹೆಲ್ಪ್, ಏನದು ಬ್ರಹ್ಮಾಸ್ತ್ರ? ನೋಡಿ, ಬಿಜೆಪಿ ಅಂತ ಹೇಳಿದ್ರೆ ನೆನಪಿಗೆ ಬರುವುದು ಹಿಂದುತ್ವ. ಬಿಜೆಪಿ ಹಿಂದುತ್ವದ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದೆ ಅನ್ನೋದು ಬಹಿರಂಗವಾಗಿರುವಂತಹ ಸುದ್ದಿ. ಎಲ್ಲರಿಗೂ ಗೊತ್ತಿದೆ ಬಿಜೆಪಿ ಹಿಂದುತ್ವದ ಪಾಲಿಟಿಕ್ಸ್ ಮಾಡುತ್ತೆ. ಹಿಂದುತ್ವದ ಆಧಾರದಲ್ಲಿ ಬಿಜೆಪಿ ರಾಜಕಾರಣ ಮಾಡುತ್ತೆ. ಬಿಜೆಪಿಯ USP ಹಿಂದುತ್ವ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ಗುಜರಾತ್, ವೆಸ್ಟ್ ಬೆಂಗಾಲ್ ಯಾವುದೇ ಚುನಾವಣೆ ಇದ್ರೂ ಕೂಡ ಬಿಜೆಪಿ ಹಿಂದುತ್ವದ ಪಾಲಿಟಿಕ್ಸ್ ಅನ್ನ ಮಾಡುತ್ತೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಹಿಂದುತ್ವದ ಪಾಲಿಟಿಕ್ಸ್ ಅನ್ನ ಮಾಡಿದ್ದುಂಟು. ಈಗ ಮುಂದೆಯೂ ಕೂಡ ಮಾಡುತ್ತೆ. ಕಾರಣ ಏನಂದ್ರೆ ಬಿಜೆಪಿಯ ಅತಿ ದೊಡ್ಡ ಅಜೆಂಡಾ ಹಿಂದುತ್ವನೇ, ಸಿದ್ಧಾಂತವೇ ಹಿಂದುತ್ವ ಮತ್ತು USP ಕೂಡ ಹಿಂದುತ್ವನೇ ಬಿಜೆಪಿಯದ್ದು. ಕಾಂಗ್ರೆಸ್ ವಿರುದ್ಧ ಅಥವಾ ವಿರೋಧ ಪಕ್ಷಗಳ ವಿರುದ್ಧ ಬಿಜೆಪಿ ಪ್ರಯೋಗ ಮಾಡುವಂತಹ ಬ್ರಹ್ಮಾಸ್ತ್ರವೂ ಕೂಡ ಹಿಂದುತ್ವ. ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದ ಕಾರಣ ಏನು? ಹಿಂದುತ್ವದ ಪಾಲಿಟಿಕ್ಸ್, ಧ್ರುವೀಕರಣ, ಹಿಂದುತ್ವದ ಧ್ರುವೀಕರಣ ಆಯಿತು. ಅದೇ ರೀತಿಯಾಗಿ ತಮಿಳುನಾಡಲ್ಲೂ ಯಾವ ರೀತಿಯ ಪಾಲಿಟಿಕ್ಸ್ಗೆ ಮುಂದಾಗಿತ್ತು? ದ್ರಾವಿಡ ವರ್ಸಸ್ ಹಿಂದುತ್ವ. ಸೊ ಯಾವುದೇ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಬ್ರಹ್ಮಾಸ್ತ್ರ ಹಿಂದುತ್ವವನ್ನ ಪ್ರಯೋಗ ಮಾಡುತ್ತೆ. ಬಟ್ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಇನ್ನು ಮುಂದೆ ಅದು ಕಷ್ಟ ಅಂತ ಕಾಣುತ್ತೆ. ಯಾಕೆ ಕಷ್ಟ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿಯಲ್ಲಿ ಕುತ್ಕೊಂಡಿದ್ದು ಈಗ ಅವರು ನಡೆದುಕೊಳ್ತಾ ಇರುವಂತಹ ರೀತಿ. ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರದ ಸಂದರ್ಭದಲ್ಲಿ ಆ ವೇದಿಕೆಯಲ್ಲಿ ಅಜ್ಜಯ್ಯನವರ ಫೋಟೋ ಇತ್ತು. ಎಲ್ಲಾ ಸಮುದಾಯದ ಧರ್ಮಗುರುಗಳು ಬಂದಿದ್ರು. ವಾಸ್ತು ಬಗ್ಗೆ ಮಾತನಾಡ್ತಾರೆ. ಪ್ರಮಾಣ ವಚನದ ಮುಹೂರ್ತದ ಬಗ್ಗೆ ಡಿ ಕೆ ಶಿವಕುಮಾರ್ ತಲೆ ಕೆಡಿಸ್ಕೋತಾರೆ. ವಿಧಾನಸೌಧಕ್ಕೆ ಉತ್ತರದ ಬಾಗಿಲಿನಿಂದನೇ ಹತ್ಕೊಂಡು ಹೋಗ್ತಾರೆ. ಅವರು ಕುಳಿತುಕೊಳ್ಳುವಂತಹ ಪ್ರದೇಶದಲ್ಲಿ ವಾಸ್ತು ಸರಿಯಾಗಿದೆಯೋ ಇಲ್ವೋ ಅಂತ ನೋಡ್ಕೋತಾರೆ. ಡಿ ಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಅತಿ ಹೆಚ್ಚು ಯಾವ ಕಾರ್ಯಕ್ರಮದಲ್ಲಿ ಅಥವಾ ಯಾವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ಪೂಜೆ, ಪುನಸ್ಕಾರ, ಹೋಮ, ಹವನ ಇದರಲ್ಲೇ ಅವರು ನಿರತರಾಗಿದ್ದಾರೆ. ಇದೆಲ್ಲರಿಗೂ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವವನ್ನ ಫಾಲೋ ಮಾಡ್ತಾ ಇದ್ದಾರೆ. ಅಂದ್ರೆ ಫಾಲೋ ಮಾಡ್ತಾ ಇದ್ದಾರೆ ಇಟ್ ಮೀನ್ಸ್ ಅಂತ ಹೇಳಿದ್ರೆ ಅವರು ನಂಬಿಕೆಯನ್ನ ಇಟ್ಟಿದ್ದಾರೆ. ಅದ್ರಲ್ಲಿ ತಪ್ಪಿದೆಯಾ? ತಪ್ಪೇ ಇಲ್ಲ ಅದರಲ್ಲಿ. ಡಿ ಕೆ ಶಿವಕುಮಾರ್ ಅವರು ನಂಬಿರುವಂತಹ ಸಿದ್ಧಾಂತದ ಬಗ್ಗೆ, ಅವರ ನುಡಿ ನಡೆಯ ಬಗ್ಗೆ ಯಾರದ್ದೂ ಕೂಡ ತಕರಾರಿಲ್ಲ. ಆದ್ರೆ ಬಿಜೆಪಿಗೆ ಇದು ಒಂದಿಷ್ಟು ಕಸವಿಸಿ ಉಂಟಾಗಬಹುದು ಅಥವಾ ಬಿಜೆಪಿಗೆ ಮೈನಸ್ ಆಗುವ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಈ ಹಿಂದೆ ಬಿಜೆಪಿ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಿತ್ತು ಅಂತ ಹೇಳಿದ್ರೆ, ಪ್ರತಿ ಬಜೆಟ್ನ ನಂತರ ಇದು ಸಾಬರ ಬಜೆಟ್, ಸಿದ್ದರಾಮುಲ್ಲಾ ಖಾನ್, ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇತ್ತು ಕಾಂಗ್ರೆಸ್ ಸರ್ಕಾರವನ್ನ. ಸಿದ್ದರಾಮಯ್ಯನವರನ್ನ ಸಿದ್ದರಾಮುಲ್ಲಾ ಖಾನ್ ಅನ್ನೋದು, ಸಾಬರ ಬಜೆಟ್ ಅನ್ನೋದು, ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇತ್ತಲ್ವಾ ಬಿಜೆಪಿ. ಬಟ್ ಇನ್ನು ಮುಂದೆ ಆ ರೀತಿ ಟಾರ್ಗೆಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಬಿಜೆಪಿಗಿಂತ ಅತಿ ಹೆಚ್ಚು ಹಿಂದುತ್ವವನ್ನು ಫಾಲೋ ಮಾಡೋರು ಡಿ ಕೆ ಶಿವಕುಮಾರ್ ಅವರು. ವಾಸ್ತು, ಕುಳಿತುಕೊಳ್ಳುವಂತಹ ಚೇರು, ಯಾವ ದಿಕ್ಕಲ್ಲಿ ಕುಳಿತುಕೋಬೇಕು, ಯಾವ ಟೈಮಲ್ಲಿ ಎದ್ದೇಳಬೇಕು, ಯಾವ ಟೈಮಲ್ಲಿ ವಿಧಾನಸೌಧಕ್ಕೆ ಬರಬೇಕು, ಎಲ್ಲವನ್ನೂ ಕೂಡ ವಾಸ್ತು, ಜ್ಯೋತಿಷ್ಯ ಇದರಲ್ಲಿ ನಡ್ಕೋತಾ ಇದ್ದಾರೆ. ಸೊ ಬಿಜೆಪಿ ನಾಯಕರು ಫಾಲೋ ಮಾಡ್ತಾರೋ ಬಿಡ್ತಾರೋ, ಬಟ್ ಡಿ ಕೆ ಶಿವಕುಮಾರ್ ಅವರು ಫಾಲೋ ಮಾಡ್ತಾ ಇದ್ದಾರೆ. ಸೊ ಹಿಂದುತ್ವ ಪಾಲಿಟಿಕ್ಸ್ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷವನ್ನ
ಈ ಹಿಂದೆ ಬಿಜೆಪಿ ನಾಯಕರು ಮಾಡ್ತಾ ಇದ್ರಲ್ವ ಆ ರೀತಿಯಾಗಿ ಟಾರ್ಗೆಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಬಿಜೆಪಿ ಕೈಯಲ್ಲಿದ್ದಂತಹ USB ಬ್ರಹ್ಮಾಸ್ತ್ರವನ್ನ DK ಶಿವಕುಮಾರ್ ಅವರು ಕಸಿದುಕೊಂಡಿದ್ದಾರೆ, ಡೈರೆಕ್ಟ್ ಆಗಿ ಕಸಿದುಕೊಂಡಿದ್ದಾರೆ. ಇನ್ನು ಮುಂದೆ ಆ ರೀತಿಯ ಪಾಲಿಟಿಕ್ಸ್ಗೆ ಅವಕಾಶ ಇಲ್ಲ. ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುವ ಸಾಧ್ಯತೆ ಇದೆ. DK ಶಿವಕುಮಾರ್ ಅವರ ಕಾರಣಕ್ಕಾಗಿ ಹಿಂದುತ್ವವನ್ನ ಫಾಲೋ ಮಾಡುವಂತ ಅಥವಾ ಸನಾತನ ಧರ್ಮವನ್ನ ಫಾಲೋ ಮಾಡುವಂತ ಒಂದಿಷ್ಟು ಯುವಕರೇನಿರ್ತಾರಲ್ವ, ಒಕ್ಕಲಿಗ ಸಮುದಾಯದಲ್ಲಿರುವಂತ ಯುವಕರು ಇಷ್ಟು ದಿನಗಳ ಕಾಲ ಬಿಜೆಪಿಯನ್ನು ನೋಡ್ತಾ ಇದ್ರು. ಈಗ DK ಶಿವಕುಮಾರ್ ಅವರ ಕಾರಣಕ್ಕಾಗಿ ಕಾಂಗ್ರೆಸ್ ಕಡೆ ವಾಲಬಹುದು. ಹಿಂದುತ್ವದ ಪಾಲಿಟಿಕ್ಸ್ DK ಶಿವಕುಮಾರ್ ಅವ್ರಿಗೂ ಹೆಲ್ಪ್ ಆಗಬಹುದು. ಅಂದ್ರೆ ಎಕ್ಸ್ಟ್ರಾ ವೋಟರ್ಸ್ ಅನ್ನ ಕಾಂಗ್ರೆಸ್ ಕಡೆ ತರುವಂತ ಪ್ರಯತ್ನವನ್ನ DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ಸೊ ಅದು ವರ್ಕೌಟ್ ಕೂಡ ಆಗ್ಬೋದು. ಇದು ಬಿಜೆಪಿಗೆ ಮೈನಸ್ ಆಗುವ ಸಾಧ್ಯತೆ ಇದೆ. ಇನ್ನ ನರೇಂದ್ರ ಮೋದಿ ಆಗ್ತಾ ಇದ್ದಾರಾ DK ಶಿವಕುಮಾರ್? ಇದು ಯಾಕೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅಂತ ಹೇಳಿದ್ರೆ ಬ್ರ್ಯಾಂಡ್, ಪ್ರಚಾರ, ಮಾರ್ಕೆಟಿಂಗ್. ನರೇಂದ್ರ ಮೋದಿ ಅವರು 2013 2014 ರಾಷ್ಟ್ರ ರಾಜಕಾರಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ಒಂದು ಬ್ರ್ಯಾಂಡ್ ಅನ್ನ ಹುಟ್ಟು ಹಾಕಿದ್ರು. ಆ ಬ್ರ್ಯಾಂಡ್, ನರೇಂದ್ರ ಮೋದಿ ಬ್ರ್ಯಾಂಡ್ ಈಗಲೂ ಕೂಡ ಚಾಲ್ತಿರಿದೆ. ಆ ಬ್ರ್ಯಾಂಡ್ಗೆ ಈಗಲೂ ಕೂಡ ಜನ ಮನ್ನಣೆ ಇದೆ. ಸೊ ಯಾವ ರೀತಿ ಬ್ರ್ಯಾಂಡ್ ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಹಾಕುವಂತಹ ಡ್ರೆಸ್ಸಿಂಗ್ ಸೆನ್ಸ್, ಮತ್ತೆ ಎಲ್ಲಾದ್ರೂ ಹೋದ್ರೆ ಅಲ್ಲಿ ಫೋಟೋ ಶೂಟ್ಗಳನ್ನು ಮಾಡಿಸುವಂಥದ್ದು, ಮೆಟ್ರೋದಲ್ಲಿ ಪ್ರಯಾಣ ಮಾಡೋದು, ಜನಸಾಮಾನ್ಯರಲ್ಲಿ ನಾನು ಒಬ್ಬ ಅನ್ನುವ ರೀತಿಯಲ್ಲಿ ವಿಡಿಯೋಗಳನ್ನು ಹರಿಬಿಡುವಂಥದ್ದು, ಕಸ ಆಯೋದು, ಈ ಎಲ್ಲ ಕೆಲಸವನ್ನ ಮಾಡ್ತಾ ಇದ್ರಲ್ವಾ. ಇದು ತಪ್ಪು ಅಂತ ಅಲ್ಲ, ಬಟ್ ಅದು ಪ್ರಚಾರದ ಒಂದು ಭಾಗ ಅಂತ ಹೇಳ್ಬೋದು. ಅದೇ ರೀತಿಯಾಗಿ DK ಶಿವಕುಮಾರ್ ಅವರು ಕೂಡ ನೀವು ಗಮನಿಸಿದ್ರೆ ಪೂಜೆ ಪುನಸ್ಕಾರ ಮಾಡುವಂಥದ್ದು, ದೈವ ಭಕ್ತಿಯಾಗಿ ಈ ಕುಂಭಮೇಳಕ್ಕೆ ಹೋದಂತಹ ಸಂದರ್ಭದಲ್ಲಿ, ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಫೋಟೋಗಳನ್ನು, ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವಂಥದ್ದು. ಅದೇ ಸಂದರ್ಭದಲ್ಲಿ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ದು ಇತ್ತೀಚೆಗೆ. ಮತ್ತೆ ಈ ಹಿಂದೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಅನ್ನ ಉದ್ಘಾಟನೆ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ಬಂದಿದ್ರು. ಆಗಲೂ ಕೂಡ ನರೇಂದ್ರ ಮೋದಿ ಅವರ ಡ್ರೆಸ್ ಮತ್ತೆ ಅಂದ್ರೆ ಬಟ್ಟೆ ಮತ್ತೆ DK ಶಿವಕುಮಾರ್ ಅವರ ಬಟ್ಟೆ ಒಂದೇ ರೀತಿಯಾಗಿತ್ತು. DK ಶಿವಕುಮಾರ್, ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಕಾಸ್ಟ್ಯೂಮ್ ಅನ್ನು ಹಾಕೊಂಡಿದ್ರು, DK ಶಿವಕುಮಾರ್ ಅವರು ಕೂಡ ಅದೇ ರೀತಿಯ ಕಾಸ್ಟ್ಯೂಮ್ ಅನ್ನು ಹಾಕೊಂಡಿದ್ರು. ಅಂದ್ರೆ ಈ ಬ್ರ್ಯಾಂಡ್ ಬಿಲ್ಡ್ ಮಾಡುವ ವಿಚಾರದಲ್ಲಿ ನರೇಂದ್ರ ಮೋದಿ ಅವರನ್ನ DK ಶಿವಕುಮಾರ್ ಅವರು ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನಿಮ್ಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.